ನೇಪಾಳ ಪ್ರವಾಸಕ್ಕೆ ಹೋಗಿದ್ದಂತಹ ಹಾವೇರಿಯ ಕನ್ನಡಿಗರು ಕೂಡ ಸೇಫ್ ಆಗಿದ್ದಾರೆ. ಈಗಾಗಲೇ 8 ಮಂದಿ ಕನ್ನಡಿಗರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕನ್ಫರ್ಮ್ ಆಗಿ ಸಿಕ್ಕಿರೋದು. ಅದರ ಜೊತೆಯಲ್ಲಿ ಅನೇಕರು ಹೋಗಿದ್ರು, ಹಾವೇರಿ ಮೂಲದವರು ಕೂಡ ಹೋಗಿದ್ರು, ಅವರು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಟ್ಟಿಹಳ್ಳಿಯ 12 ಮಂದಿ ಪ್ರವಾಸಕ್ಕೆ ಅಂತ ತೆರಳಿದ್ರು, ಅವರೀಗ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ. ಇವರೇ ಆ ರಟ್ಟಿಹಳ್ಳಿ ಮೂಲದವರು 12 ಮಂದಿ ಇದ್ದಾರೆ ಟೋಟಲ್ ಆಗಿ ಪ್ರವಾಸಕ್ಕೆ ಅನ್ನೋ ಕಾರಣಕ್ಕೆ ಹೋಗಿದ್ರು. ಒಟ್ಟು 6 ಕುಟುಂಬದ ಸದಸ್ಯರು 12 ಮಂದಿ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ವ್ಯಾಪಾರಸ್ಥರು, ಗುತ್ತಿಗೆದಾರರು ಸೇರಿದಂತೆ ಹಲವು ಕುಟುಂಬಗಳು ಈ ನೇಪಾಳದ ಪೋಖ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿ ಇವರಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ನೇಪಾಳದ ಸೊನಾಲಿ ಅನ್ನುವಂಥ ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿಂದ ವಾಪಸ್ ಬರುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕಕ್ಕೆ ವಾಪಸ್ ಆಗುವ ವಿಶ್ವಾಸವನ್ನ ಈಗ ಆ ಕನ್ನಡಿಗರು ವ್ಯಕ್ತಪಡಿಸಿದ್ದಾರೆ. ವಾಪಸ್ ಬರ್ತಾ ಇದ್ದೀವಿ ಅನ್ನುವಂತ ವಿಚಾರ. ಯಾವ ಜಾಗದಲ್ಲಿ ಅಂದ್ರೆ ಈ ನೇಪಾಳ ಹಾಗೂ ಟಿಬೇಟ್ ಗಡಿ ಭಾಗದಲ್ಲಿ ಎಲ್ಲಿ ಈ ಪ್ರವಾಹ ಸೃಷ್ಟಿಯಾಯಿತು ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಇವರೆಲ್ಲರೂ ಕೂಡ ಸಿಲ್ಕ್ ಹಾಕೊಂಡಿದ್ರು. ಅಲ್ಲಿಂದ ಈಗ ಸೊನಾಲಿಗೆ ಬಂದಿದ್ದಾರೆ, ಅಲ್ಲಿಂದ ವಾಪಸ್ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದಕ್ಕೂ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನೇಪಾಳ ಪ್ರವಾಸದ ಪ್ರಯುಕ್ತ ನಾವೆಲ್ಲರೂ 12 ಜನ ಅಂದ್ರೆ 6 ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸೊನಾಲಿಯೊಳಗೆ ಹಲ್ಟಾಗಿ ಪೋಖ್ರಾದಿಂದ ಹಲ್ಟಾಗಿದ್ವಿ. ಪೋಖ್ರಾದಿಂದ ಎಷ್ಟು ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತೆ 3ನೇ ದಿವಸ ನಾವೆಲ್ಲರೂ ಸೇಫ್ ಆಗಿ ಬರ್ತೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಅನೇಕ ಕನ್ನಡಿಗರು ಹೋಗಿದ್ರು, ಹಾವೇರಿಯವರು ಕೂಡ ಹೋಗಿದ್ರು ಅನ್ನೋ ಮಾಹಿತಿ, ಸೇಫ್ ಆಗಿದ್ದಾರೆ ಅಂತ ಅವರೇ ವಿಡಿಯೋ ಕೂಡ ಕಳುಹಿಸಿದ್ದಾರೆ. ಏನೇನ್ ಮಾಹಿತಿ ಇದೆ, ಎಲ್ಲಿದ್ದಾರೆ, ಯಾವಾಗ ವಾಪಸ್ ಬರ್ತಾರೆ? ಸಶ್ರೀ, ನೋಡಿ ಏನಾಗಿದೆ ಅಂತಂದ್ರೆ ಈ ಒಂದು ಕುಟುಂಬ ಏನಿದೆ ಸರಿಸುಮಾರು ಒಂದೇ ಅಂದ್ರೆ ರಟ್ಟಹಳ್ಳಿ ಪಟ್ಟಣ ಏನಿದೆ, ಹಿರೇಕೆರೂರಿನ ರಟ್ಟಹಳ್ಳಿ ಪಟ್ಟಣ ಏನಿದೆ, ಅಲ್ಲಿ ಇರುವಂತಹ 6 ಕುಟುಂಬಗಳು ಒಟ್ಟಾರೆಯಾಗಿ ಅಂತಂದ್ರೆ 15ಕ್ಕೂ ಅಧಿಕ ಜನರು ಅಂದ್ರೆ ಅಲ್ಲಿಗೆ ಹೋಗಿರ್ತಾರೆ. ಅಂದ್ರೆ ಶಿವನಗೌಡ ಅನ್ನುವ ಒಂದು SRSN ಟ್ರಾವೆಲ್ಸ್ ಇರುತ್ತೆ, ಆ ಒಂದು ಟ್ರಾವೆಲ್ಸ್ ನ ಮುಖಾಂತರವಾಗಿ ನೇಪಾಳಕ್ಕೆ ಪ್ರವಾಸ ಹೋಗಿರ್ತಾರೆ. ಈಗ ಸದ್ಯ ಏನಿದೆ ಈ ಘಟನೆ ನಡೆದಿದೆ, ಈಗ ಪ್ರಕೃತಿ ವಿಕೋಪದಿಂದ ಏನು ಸಮಸ್ಯೆ ಆಗಿದೆ ಅಲ್ಲಿಂದ ಅಂದ್ರೆ ಗೋಕರ್ಣದಿಂದ 50 ಕಿಮಿ ದೂರದಲ್ಲಿ ಇರುವಂತದ್ದು. ಇವ್ರನ್ನ ಈಗ ಸದ್ಯಕ್ಕೆ ಅಂದ್ರೆ ಆದ ಘಟನೆ ಏನು ಪ್ರಕೃತಿ ವಿಕೋಪದಿಂದ ಸಮಸ್ಯೆ ಆಗಿದೆಯೋ ಆದ ಜಾಗದಿಂದ 50 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪೋಖ್ರಾ ಅನ್ನೋ ಜಾಗದಲ್ಲಿ ಈ ಒಂದು ಕುಟುಂಬ ಸದ್ಯ ಇರುವಂತದ್ದು. 15 ಜನ ಅಲ್ಲಿ ಸಿಲುಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಅವರು ನೇಪಾಳಕ್ಕೆ ಆಗಮಿಸ್ತಾರೆ, ಅಂದ್ರೆ ಸುಸಜ್ಜಿತವಾದ ಜಾಗಕ್ಕೆ ಆಗಮಿಸ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ರಿಪಬ್ಲಿಕ್ ತನಕ ಲಭ್ಯವಾಗಿರುವಂತದ್ದು. ಸದ್ಯ ಈ 15 ಜನ ಕುಟುಂಬಸ್ಥರೇಂದ್ರೆ ಇದರಲ್ಲೂ ಕೂಡ ಸೇಫ್ ಆಗಿರುವಂತದ್ದು. ಅದರಲ್ಲೂ ಕೂಡ ಬೇರೆ ಬೇರೆ ಕುಟುಂಬಗಳು ಒಟ್ಟಾಗಿ ನೇಪಾಳಕ್ಕೆ ಪ್ರವಾಸ ಹೋಗಿದ್ರು ಕಳೆದ ಒಂದು ವಾರದ ಹಿಂದೆ. ಸದ್ಯ ಸೇಫ್ ಆಗಿದ್ದೇವೆ ಅನ್ನೋ ಒಂದು ವಿಡಿಯೋ ಮೂಲಕ ಕೂಡ ಅವರ ಕುಟುಂಬಗಳಿಗೆ ಸಂದೇಶ ನೀಡಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಮಾರುತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನೇಪಾಳ ಪ್ರವಾಸಕ್ಕೆ ಹೋಗಿದ್ದಂತಹ ಹಾವೇರಿಯ ಕನ್ನಡಿಗರು ಕೂಡ ಸೇಫ್ ಆಗಿದ್ದಾರೆ. ಈಗಾಗಲೇ 8 ಮಂದಿ ಕನ್ನಡಿಗರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕನ್ಫರ್ಮ್ ಆಗಿ ಸಿಕ್ಕಿರೋದು. ಅದರ ಜೊತೆಯಲ್ಲಿ ಅನೇಕರು ಹೋಗಿದ್ರು, ಹಾವೇರಿ ಮೂಲದವರು ಕೂಡ ಹೋಗಿದ್ರು, ಅವರು ಸೇಫ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ರಟ್ಟಿಹಳ್ಳಿಯ 12 ಮಂದಿ ಪ್ರವಾಸಕ್ಕೆ ಅಂತ ತೆರಳಿದ್ರು, ಅವರೀಗ ಸೇಫ್ ಆಗಿದ್ದಾರೆ ಅನ್ನೋ ಮಾಹಿತಿ. ಇವರೇ ಆ ರಟ್ಟಿಹಳ್ಳಿ ಮೂಲದವರು 12 ಮಂದಿ ಇದ್ದಾರೆ ಟೋಟಲ್ ಆಗಿ ಪ್ರವಾಸಕ್ಕೆ ಅನ್ನೋ ಕಾರಣಕ್ಕೆ ಹೋಗಿದ್ರು. ಒಟ್ಟು 6 ಕುಟುಂಬದ ಸದಸ್ಯರು 12 ಮಂದಿ ಅವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ವ್ಯಾಪಾರಸ್ಥರು, ಗುತ್ತಿಗೆದಾರರು ಸೇರಿದಂತೆ ಹಲವು ಕುಟುಂಬಗಳು ಈ ನೇಪಾಳದ ಪೋಖ್ರಾದಿಂದ 50 ಕಿಲೋಮೀಟರ್ ದೂರದಲ್ಲಿ ಇವರಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಅವರು ನೇಪಾಳದ ಸೊನಾಲಿ ಅನ್ನುವಂಥ ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿಂದ ವಾಪಸ್ ಬರುವಂತಹ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕರ್ನಾಟಕಕ್ಕೆ ವಾಪಸ್ ಆಗುವ ವಿಶ್ವಾಸವನ್ನ ಈಗ ಆ ಕನ್ನಡಿಗರು ವ್ಯಕ್ತಪಡಿಸಿದ್ದಾರೆ. ವಾಪಸ್ ಬರ್ತಾ ಇದ್ದೀವಿ ಅನ್ನುವಂತ ವಿಚಾರ. ಯಾವ ಜಾಗದಲ್ಲಿ ಅಂದ್ರೆ ಈ ನೇಪಾಳ ಹಾಗೂ ಟಿಬೇಟ್ ಗಡಿ ಭಾಗದಲ್ಲಿ ಎಲ್ಲಿ ಈ ಪ್ರವಾಹ ಸೃಷ್ಟಿಯಾಯಿತು ಅಲ್ಲಿಂದ ಒಂದು ಸ್ವಲ್ಪ ದೂರದಲ್ಲೇ ಇವರೆಲ್ಲರೂ ಕೂಡ ಸಿಲ್ಕ್ ಹಾಕೊಂಡಿದ್ರು. ಅಲ್ಲಿಂದ ಈಗ ಸೊನಾಲಿಗೆ ಬಂದಿದ್ದಾರೆ, ಅಲ್ಲಿಂದ ವಾಪಸ್ ಕರ್ನಾಟಕಕ್ಕೆ ಬರ್ತಾರೆ ಅನ್ನುವಂತ ಮಾಹಿತಿ ಇದೆ. ಅದಕ್ಕೂ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ರಟ್ಟಹಳ್ಳಿ ತಾಲೂಕಿನಿಂದ
ನೇಪಾಳ ಪ್ರವಾಸದ ಪ್ರಯುಕ್ತ ನಾವೆಲ್ಲರೂ 12 ಜನ ಅದರ 6 ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸ್ವರ್ಣಜೋಳ ಹಲ್ಟ್ ಆಗಿ ಸ್ವರ್ಣದ ಹಲ್ಟ್ ಆಗಿದೆ. ಕೊಕ್ರಾದಿಂದ ಎಷ್ಟು ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗುವಂತ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಲ್ಟ್ ಆಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತೆ 3ನೇ ದಿವಸ ನಾವೆಲ್ಲರೂ ಸೇಫ್ ಆಗಿ ಬರ್ತೇವೆ ಅಂತಕ್ಕಂಥ ಮಾತನ್ನ ನಾವು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಅನೇಕ ಕನ್ನಡಿಗರು ಹೋಗಿದ್ರು, ಹಾವೇರಿಯವರು ಕೂಡ ಹೋಗಿದ್ರು ಅನ್ನೋ ಮಾಹಿತಿ, ಸೇಫ್ ಆಗಿದ್ದಾರೆ ಅಂತ ಅವರೇ ವಿಡಿಯೋ ಕೂಡ ಕಳುಹಿಸಿದ್ದಾರೆ. ಏನೇನ್ ಮಾಹಿತಿ ಇದೆ, ಎಲ್ಲಿದ್ದಾರೆ, ಯಾವಾಗ ವಾಪಸ್ ಬರ್ತಾರೆ? ಸಶ್ರೀ ನೋಡಿ ಏನಾಗಿದೆ ಅಂತಂದ್ರೆ ಈ ಒಂದು ಕುಟುಂಬ ಏನಿದೆ ಸರಿಸುಮಾರು ಒಂದೇ ಅಂದ್ರೆ ರಟ್ಟಳ್ಳಿ ಪಟ್ಟಣ ಏನಿದೆ, ಹಿರೇಕೆರೂರು ನಮ್ಮ ರಟ್ಟಳ್ಳಿ ಪಟ್ಟಣ ಏನಿದೆ, ಅಲ್ಲಿ ಇರುವಂತಹ 6 ಕುಟುಂಬಗಳು ಒಟ್ಟಾರೆಯಾಗಿ ಅಂತಂದ್ರೆ 15ಕ್ಕೂ ಅಧಿಕ ಜನರು ಅಂದ್ರೆ ಅಲ್ಲಿಗೆ ಹೋಗಿರ್ತಾರೆ. ಅಂದ್ರೆ ಶಿವನಗೌಡ ಅನ್ನುವ ಒಂದು SRSN ಟ್ರಾವೆಲ್ಸ್ ಇರುತ್ತೆ, ಆ ಒಂದು ಟ್ರಾವೆಲ್ಸ್ ನ ಮುಖಾಂತರವಾಗಿ ನೇಪಾಳಕ್ಕೆ ಪ್ರವಾಸ ಹೋಗಿರ್ತಾರೆ. ಈಗ ಸದ್ಯ ಏನಿದೆ ಈ ಘಟನೆ ನಡೆದಿದೆ. ಈಗ ಪ್ರಕೃತಿ ವಿಕೋಪದಿಂದ ಏನು ಸಮಸ್ಯೆ ಆಗಿದೆ ಅಲ್ಲಿಂದ್ರೆ ಗೋಕರ್ಣದಿಂದ 50 ಕಿಮಿ ದೂರದಲ್ಲಿ ಇರುವಂತದ್ದು. ಇವ್ರನ್ನ ಈಗ ಸದ್ಯಕ್ಕೆ ಅಂದ್ರೆ ಆದ ಘಟನೆ ಏನು ಪ್ರಕೃತಿ ವಿಕೋಪದಿಂದ ಸಮಸ್ಯೆ ಆಗಿದೆಯೋ ಆದ ಜಾಗದಿಂದ 50 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಪೋಖ್ರಾ ಅನ್ನೋ ಜಾಗದಲ್ಲಿ ಈ ಒಂದು ಕುಟುಂಬ ಸದ್ಯ ಇರುವಂತದ್ದು. 15 ಜನ ಅಲ್ಲಿ ಸಿಲುಕೊಂಡಿದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಈಗ ಅವರು ನೇಪಾಳಕ್ಕೆ ಆಗಮಿಸ್ತಾರೆ, ಅಂದ್ರೆ ಸುಸಜ್ಜಿತವಾದ ಜಾಗಕ್ಕೆ ಆಗಮಿಸ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿ ಕೂಡ ರಿಪಬ್ಲಿಕ್ ತನಕ ಲಭ್ಯವಾಗಿರುವಂತದ್ದು. ಸದ್ಯ ಈ 15 ಜನ ಕುಟುಂಬಸ್ಥರೇಂದ್ರೆ ಇದೆಲ್ಲೂ ಕೂಡ ಸೇಫ್ ಆಗಿರುವಂತದ್ದು. ಅದನ್ನು ಕೂಡ ಬೇರೆ ಬೇರೆ ಕುಟುಂಬಗಳು ಒಟ್ಟಾಗಿ ನೇಪಾಳಕ್ಕೆ ಪ್ರವಾಸ ಹೋಗಿದ್ದು ಕಳೆದ ಒಂದು ವಾರದ ಹಿಂದೆ ಸದ್ಯ ಸೇಫ್ ಆಗಿದ್ದೇವೆ ಅನ್ನೋ ಒಂದು ವಿಡಿಯೋ ಮೂಲಕ ಕೂಡ ಅವರ ಕುಟುಂಬಗಳಿಗೆ ಸಂದೇಶ ನೀಡಿರುವಂತದ್ದು. ಅಶ್ವಿನಿ. ಆಲ್ ರೈಟ್ ಮಾರುತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.